ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ಸ್ಪೆಷಲ್ ಆದ ತಿಂಡಿನ ನಿಮಗೋಸ್ಕರ ತಗೊಂಡ್ಬಂದಿದ್ದೀನಿ. ನಾನು ಯಾವಾಗಲೂ ನನ್ನ ಮಗನಿಗೆ ಡಯಟಿಗೆ ಮಾಡಿಕೊಡುವಂಥ ಒಂದು ರೆಸಿಪಿ ಒಂದು, ಮತ್ತು ಎರಡನೇದು ಡಯಟ್ ಇಲ್ಲದಿದ್ದವರು ಕೂಡ ಎಷ್ಟು ರುಚಿಯಾಗಿ ಒಂದು ತಿಂಡಿಯನ್ನು ಮನೆಯಲ್ಲೇ ಟ್ರೈ ಮಾಡಿಕೊಂಡು ನಾವು ತಿನ್ಬಹುದು ಅನ್ನೋದನ್ನು ಕೂಡ ನ್ಯಾಚುರಲ್ ಆಗಿ, ಯಾವುದು ಕೆಮಿಕಲ್ ಇಲ್ಲದೆ, ಯಾವುದು ಬ್ರೇಕಿಂಗ್ ಸೋಡಾ ಇಲ್ಲದೆ, ಮತ್ತು ಮನೆಯಲ್ಲಿ ಸಿಗುವಂಥ ಐಟಮನ್ನು ಹಾಕಿ ನಾವು ಎಷ್ಟು ರುಚಿಯಾದ ತಿಂಡಿಯನ್ನು ತಿನ್ಬಹುದು ಅನ್ನೋದನ್ನು ಕೂಡ ನಾನು ತಗೊಂಡ್ಬಂದಿದ್ದೀನಿ ನಿಮಗೆ. ನಾನು ಅವಾಗ ಮಾಡ್ತಾ ಇರ್ತೀನಿ, ಆದರೆ ನಾನು ರೆಸಿಪಿನ ಮಾಡಲಿಕ್ಕೆ ನನಗೆ ಟೈಮ್ ಸಾಕಾಗೋದಿಲ್ಲ. ಆದರೂ ಕೂಡ ನಾನು ಇವತ್ತು ಅಡ್ಜಸ್ಟ್ ಮಾಡಿಕೊಂಡು ನಿಮಗೋಸ್ಕರ ಈನ ರೆಸಿಪಿನ ರೆಡಿ ಮಾಡಿದ್ದೀನಿ. ನಿಮಗೆ ತೋರಿಸ್ಬೇಕಂತಲೇ ನಾನು ರೆಡಿ ಮಾಡಿದ್ದೀನಿ. ನೋಡ್ಕೊಂಬರೋಣ ಬನ್ನಿ. ಮತ್ತು ಎಲ್ಲರೂ ಕೂಡ ಡಯಟ್ ಇದ್ದವರು ಕೂಡ ಎಷ್ಟು ಟೇಸ್ಟಿಯಾಗಿ ಒಂದು ಈ ಥರನೂ ಕೂಡ ನಾವು ಮಾಡ್ಕೊಂಡು ತಿನ್ಬೋದು ಅನ್ನೋದನ್ನು ಕೂಡ ಒಂದು ಐಡಿಯಾ ಬರ್ತದೆ ಅವರಿಗೆ. ಯಾಕೆಂದರೆ ಯಾವಾಗಲೂ ರೊಟ್ಟಿ ತಿಂತಾರೆ, ಇಲ್ಲ ಚಪಾತಿ ತಿಂತಾರೆ, ಇಲ್ಲ ರಾಗಿ ಮುದ್ದೆನೇ ಊಟ ಮಾಡ್ತಾರೆ. ಕೆಲವರು ಖಾಲಿ ವೆಜಿಟೇಬಲೇ ತಿನ್ಕೊಳ್ತಾರೆ, ಕೆಲವರು ಖಾಲಿ ಎಗ್ ಬಾಯ್ಲ್ಡನ್ನೇ ತಿಂತಾರೆ. ಆ ಥರ ಎಲ್ಲ ಒಬ್ಬೊಬ್ರದ್ದು ಡಯಟ್ ಇರ್ತದೆ. ಆದರೆ ಈ ಥರ ರುಚಿಯಾಗಿ ಕೂಡ ಎಷ್ಟು ಚೆನ್ನಾಗಿ ತಿನ್ಬೋದು ಅನ್ನೋದನ್ನು ಕೂಡ, ಆಯಿಲ್ ಇಲ್ಲದೇ ಎಷ್ಟು ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಮತ್ತು ಆಯಿಲ್ ಹಾಕಿ ಹೇಗೆ ನಾರ್ಮಲ್ ಫುಡ್ ತಿನ್ನೋರು ಕೂಡ ಹೇಗೆ ರುಚಿಯಾಗಿ ತಿಂಡಿ ಕೂಡ ತಿನ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡ್ಕೊಂಬರೋಣ ಬನ್ನಿ. 4 ಬ್ರೆಡ್ ತಗೊಂಡಿದ್ದೀನಿ, 4 ಬೇಯಿಸಿದ ಆಲೂಗಡ್ಡೆ ತಗೊಂಡಿದ್ದೀನಿ. ಇದು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೆ. ಇದು ಮೆತ್ತಗಿದೆ, ಕೈಯಲ್ಲಿ ಹೊಡೆದ್ರೆ ಹೊಡಿತದೆ, ಆ ಥರ ಬೇಯಿಸ್ಕೋಬೇಕು. ಇಲ್ಲಿ 2 ಹಸಿಮೆಣಸಿನಕಾಯಿ, ಕಾಯಿ ಮೆಣಸು ಹೇಳ್ತಾರಲ್ವ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ನಾನಿಲ್ಲಿ ಒಂದು ಬೌಲಲ್ಲಿ ನೀರು ತಗೊಂಡಿದ್ದೀನಿ. ಈ ಬ್ರೆಡ್ಡನ್ನು ನಾನು ಒದ್ದೆ ಮಾಡಿ ತೆಗಿತೀನಿ. ಇದು ನೀರೆಲ್ಲ ಹಿಂಡಿ ಬಿಡಬೇಕು. ಇಷ್ಟು ಒದ್ದೆಯಾಗಿ ನಾವು ನೀರೆಲ್ಲ ತಗೊಂಬಿಟ್ರೆ ಸಾಕು. ಇಲ್ಲಿ ನಾನು ಒಂದು ಬೌಲ್ ತಗೊಂಡಿದ್ದೇನೆ. ಇದಕ್ಕೆ ಬೇಯಿಸಿದ ಆಲೂಗಡ್ಡೆನ ಹಾಕ್ಕೊಳ್ತೀನಿ, ಬಟಾಟೆ ಹೇಳ್ತಾರಲ್ವ ಅದು, ಮತ್ತು ಬ್ರೆಡ್, ಮತ್ತು ಹಸಿಮೆಣಸಿನಕಾಯಿ, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಇಷ್ಟು ಐಟಮನ್ನು ನಾನು ಇದರಲ್ಲಿ ಹಾಕ್ಕೊಳ್ತೀನಿ. ಮತ್ತು ಇದು ಆಲೂಗಡ್ಡೆದಲ್ವ, ಅದಕ್ಕೆ ಅಜ್ವಾಯಿನ ಹಾಕ್ಕೊಳ್ತೀನಿ. ಇದು ಓಂಕಾಳು ಅಂತ ಹೇಳ್ತಾರಲ್ವ, ಅದು ಹಾಕ್ಕೊಳ್ತೀನಿ. ನಾನಿಲ್ಲಿ ಉಪ್ಪನ್ನು ಹಾಕಿ ಆಲೂಗಡ್ಡೆಯನ್ನು ಬೇಯಿಸ್ಕೊಂಡಿದ್ದೆ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಅಷ್ಟೇ ಉಪ್ಪು ಹಾಕೋದು, ಜಾಸ್ತಿ ಹಾಕೋಬಾರ್ದು. ಈಗ ಇದನ್ನು ಕರೆಕ್ಟ್ ಮಿಕ್ಸ್ ಕೊಡ್ತೇನೆ. ಗೈಸ್, ಇಲ್ಲಿ ನಾನು ಒಂದು ಬೌಲಷ್ಟು ಸೂಜಿ ಹೇಳ್ತಾರಲ್ವ, ಸಪೂರ ರವೆ, ಅದು ತಗೊಂಡಿದ್ದೀನಿ. ಈಗ ಎಲ್ಲ ಸೇರಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಇದು ತುಂಬ ಟೇಸ್ಟಿಯಾಗಿ ಬರ್ತದೆ. ನಾವು ಬಟಾಟೆ ಹಾಕಿದ್ದೀವಿ, ಈರುಳ್ಳಿ ಹಾಕಿದ್ದೀವಿ, ಕಾಯಿ ಮೆಣಸು ಹಾಕಿದ್ದೀವಿ, ಕೊತ್ತಂಬರಿ ಸೊಪ್ಪು, ಮತ್ತು ಅಜ್ವಾಯಿನ, ಉಪ್ಪು, ಇಷ್ಟೆಲ್ಲ ಹಾಕಿದ್ದೇವೆ. ತುಂಬ ಟೇಸ್ಟಿಯಾಗಿರ್ತದೆ ಇದು. ಈಗ ಮಾಡೋದು ಹೇಗಂತ ನೋಡೋಣ. ಇದಕ್ಕೆ ನೀರೆಲ್ಲ ಹಾಕ್ಕೋಬಾರ್ದು, ಅದರಲ್ಲಿ ನೀರು ಇರ್ತಲ್ವ, ಅದೇ ಸರಿಯಾಗಿ ಬಿಡ್ತದೆ. ಗೈಸ್, ಹೇಗೆ ಮಾಡೋದು ಅಂತೇಳಿ ನೋಡೋಣ. ಇದು ಹೀಗೆ ಇಷ್ಟೇ ರೌಂಡಲ್ಲಿ ಇದೇ ಥರ ಕೈಯಲ್ಲೇ ಮಾಡ್ಕೊಂಬಿಟ್ರೆ ಸಾಕಾಗ್ತದೆ. ಇದು ತುಂಬ ಟೇಸ್ಟಿಯಾಗಿ ಬರ್ತದೆ. ಮಕ್ಕಳಿಗೆಲ್ಲ ನಾವು ಬ್ರೇಕ್ಫಾಸ್ಟಿಗೆ ಮಾಡಿಕೊಡ್ಬೋದು, ಇಲ್ಲ ಸಂಜೆ, ಈಗ ಮಳೆ ಟೈಮ್ ಅಲ್ವಾ, ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ
ಮಕ್ಕಳಿಗೆ ಹೇಳ್ತಾ ಇದ್ದಾರಲ್ವ, ಇದನ್ನು ಸುಲಭವಾಗಿ ಮನೇಲಿ ಸಿಗೋದನ್ನು ನಾವು ಎಷ್ಟು ಒಳ್ಳೆಯದರಲ್ಲಿ ಮಾಡಿಕೊಡ್ಬೋದು ಮಕ್ಕಳಿಗೆ ರುಚಿ ರುಚಿಯಾಗಿ. ಮಕ್ಕಳು ಈ ಥರ ನಾವು ಮಾಡಿಕೊಡ್ತಾ ಇದ್ದರೆ ಹೋಟ್ಲಿಗೆ ಹೋಗೋದಿಲ್ಲ, ಹೋಟ್ಲಿದ್ದು ಇಷ್ಟನೂ ಪಡೋದಿಲ್ಲ. ಮನೆಯಲ್ಲೇ ಮಾಡಿ ಮಾಡಿ ಅಂತೇಳಿ ಹೇಳಿ ಕೇಳ್ತಾರೆ. ನಮ್ಮ ಮನೇಲಿ ಆಗಿನೇ ಮಕ್ಕಳು ಏನೇ ಬೇಕಿದ್ದರೂ ಕೂಡ ನನ್ನ ಹತ್ರನೇ ಬಂದು ಕೇಳ್ತಾರೆ. ಹೋಟ್ಲಿಗೆಲ್ಲ ಹೋಗೋ ಅಭ್ಯಾಸ ಇಲ್ಲ ಮಕ್ಕಳಿಗೆ, ಅದು ಚಿಕ್ಕ ಇರುವಾಗಿಂದನೂ ಮಕ್ಕಳಿಗೆ ಅದೇ ಅಭ್ಯಾಸನೇ. ಹಾಗಾಗಿ ನಾನೇನಾದರೂ ಬೇಕಂತ ಹೇಳಿದರೆ ನಾನು ಮನೆಯಲ್ಲೇ ಮಾಡಿಕೊಟ್ಬಿಡ್ತೀನಿ. ಆಗ ಮಕ್ಕಳಿಗೆ ಹೊರಗೆ ತಿನ್ನೋದು ರೂಢಿ ಇರೋದಿಲ್ಲ. ಇದು ನಾವು ಮನೆಯಲ್ಲೇ ಮಾಡಿಕೊಡೋದ್ರಿಂದ ಮಕ್ಕಳ ಅಭ್ಯಾಸ ಕೂಡ ಈಗಲಿಂದನೇ ನಾವು ಮಕ್ಕಳು ಚಿಕ್ಕ ಇರುವಾಗಲೇ ನಾವು ಈ ಥರ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಮಕ್ಕಳು ಹೊರಗೆ ಹೋಗೋದನ್ನು ಮತ್ತು ಹೊರಗೆ ತಿನ್ನೋದನ್ನು ನಿಲ್ಲಿಸ್ಬಿಡ್ತಾರೆ. ಯಾಕೆಂದರೆ ಇವತ್ತಿನ ಮಕ್ಕಳು ಒಂದು 10 ರೂಪಾಯಿ ಸಿಕ್ಕಿದರೆ ಸಾಕು ಹೊರಗೆ ತಿಂಡಿಗೆ ಅಂತ ಹೇಳಿ ಓಡ್ತಾರೆ. ಮನೆಯಲ್ಲಿ ರುಚಿ ಸಿಗುವಾಗ ಮನೆಯಲ್ಲೇ ಕೇಳ್ತಾರೆ, ಇಲ್ಲದ್ರೆ ಹೊರಗೆ ಯಾವಾಗಲೂ ಹೋಟ್ಲು ಮಕ್ಕಳು ಫ್ರೆಂಡ್ಸು ಅಂತ ಹೇಳಿ ಹೊರಗಡೆ ಹೋಗ್ತಾ ಇರ್ತಾರೆ. ಅದಕ್ಕೆ ನಾವು ಇಷ್ಟು ಒಳ್ಳೆಯದರಲ್ಲಿ ನಾವು ಹೆಲ್ದಿಯಾಗಿ ಎಷ್ಟು ಚೆಂದ ಮಾಡಿಕೊಡ್ಬೋದಲ್ವ ಮಕ್ಕಳಿಗೆ. ಗೈಸ್, ಇಲ್ಲಿ ಎಣ್ಣೆ ಕಾದು ರೆಡಿ ಇದೆ. ಈಗ ಎಣ್ಣೆಗೆ ಹಾಕ್ಕೊಳ್ತೀನಿ ನಾನು. ಇಲ್ಲಿ ಏನು ರೆಡಿ ಮಾಡಿ ಇಟ್ಟಿದ್ದೆ ಅಲ್ವಾ, ಇದನ್ನು ಎಣ್ಣೆಗೆ ಹಾಕ್ಕೊಂಡ್ಬಿಡ್ತೀನಿ. ಈಗ ತುಂಬ ಟೇಸ್ಟಿಯಾಗಿರ್ತದೆ ಇದು. ನಾವೇನು ಸೋಡಾ ಗಿಡ ಏನು ಯೂಸ್ ಮಾಡೋದಿಲ್ಲಲ್ವ, ನ್ಯಾಚುರಲ್ ಆಗಿ ಮಾಡ್ಕೊಂಡ್ಬಿಡ್ತೀವಿ. ತುಂಬ ಟೇಸ್ಟಿಯಾಗಿ ಬರ್ತದೆ. ಗೈಸ್, ಈಗ ತಿರುಗಿಸುವ. ಎಷ್ಟು ಚಂದ ಬರ್ತದಲ್ವಾ, ಹೆಲ್ದಿಯಾಗಿ. ಈ ಮಳೆಗಂತ ಹೇಳಿ ಮಾಡಿಸಿದ ಒಂದು ತಿಂಡಿ ಇದು. ಸೂಪರ್ ಟೇಸ್ಟಿಯಾಗಿರ್ತದೆ ಇದು. ಮತ್ತು ನಾವೇನು ಕೆಮಿಕಲ್ ಯೂಸ್ ಮಾಡದೆ ಮನೆಯಲ್ಲಿ ಸಿಗುವ ಐಟಮನ್ನು ಹಾಕಿ ಎಷ್ಟು ಚೆಂದ ರುಚಿ ರುಚಿಯಾಗಿ ತಿಂಡಿ ಮಾಡ್ಕೋಬೋದಲ್ವಾ. ಸೂಪರಾಗಿರ್ತದೆ. ಗೈಸ್, ಇದೀಗ ರೆಡಿಯಾಗಿದೆ. ನಾನೊಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೀನಿ. ಮತ್ತು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ಇಲ್ಲಿ ಯಾವುದು ಸೋಡಾ ಗಿಡ ಏನು ಯೂಸ್ ಮಾಡಿಲ್ಲ. ತುಂಬ ಟೇಸ್ಟಿಯಾಗಿರ್ತದೆ ಇದು, ತುಂಬ ಅಂದರೆ ತುಂಬ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಇನ್ನು ಏನು ಉಳಿದಿದೆ ಅದನ್ನು ಕೂಡ ಸೇಮ್ ಹಾಗೇನೆ ಹಾಕ್ಕೊಳ್ತೀನಿ ನಾನು. ಗಾಯ್ಸ್, ಈಗ ಇನ್ನೂ ಸ್ವಲ್ಪ ಏನು ನಾವು ರೆಡಿ ಮಾಡ್ಕೊಂಡಿದ್ವಿ ಅದು ಹಿಟ್ಟು ಇನ್ನೂ ಉಳಿದಿದೆ. ಇದನ್ನ ಈಗ ಇನ್ನೊಂದು ತಿಂಡಿ ಮಾಡಿ ತೋರಿಸ್ತೇನೆ ನಿಮಗೆ. ಗೈಸ್, ಇದೇನು ನಾವು ರೆಡಿ ಮಾಡ್ಕೊಂಡಿದ್ವಿ ಇಷ್ಟು ಐಟಮ್ ಹಾಕಿ ಇದು ಹಿಟ್ಟನ್ನು ಮತ್ತು ಇದಕ್ಕೆ ಇನ್ನೂ ಏನೋ ಆ್ಯಡ್ ಮಾಡಿ ಇನ್ನೂ ಬೇರೆ ಒಂದು ರೀತಿ ತಿಂಡಿನ ರೆಡಿ ಮಾಡ್ತೀನಿ. ಅದು ನಿಮಗೆ ತೋರಿಸ್ಕೊಡ್ತೀನಿ. ಅದು ಹೇಗೆ ಅಂತೇಳಿ ತೋರಿಸ್ತೇನೆ. ಗೈಸ್, ಇದಕ್ಕೇ ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಈಗ ಅದು ಒಂದು ತಿಂಡಿ ಆಯ್ತಲ್ವ, ಇದರಲ್ಲೇ ಸ್ವಲ್ಪ ಐಟಮನ್ನು ಯೂಸ್ ಮಾಡಿಕೊಂಡು ಇನ್ನೊಂದು ತಿಂಡಿ ಮಾಡ್ಕೋಬೋದು. ಈಗ ಚಿಲ್ಲಿ ಪೌಡ್ರ್ ಮತ್ತು ಒಂದು ಚಿಕ್ಕ ಸ್ಪೂನು ಗರಂ ಮಸಾಲ, ಮತ್ತು ನಾನು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟಿಷ್ಟು ಐಟಮನ್ನು ಯೂಸ್ ಮಾಡಿಕೊಂಡು ಕರೆಕ್ಟಾಗಿ ಮಿಕ್ಸ್ ಹಾಕಿ ಇದನ್ನು ಎಷ್ಟು ಚೆಂದ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ತೀನಿ.
ಇದರಲ್ಲೇ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿವಲ್ವ, ಈ ಥರ ಕೂಡ ಮಾಡ್ಕೋಬೋದು. ಇದೇ ಹಿಟ್ಟಲ್ಲಿ ನಾವು ಏನು ಇದು ರೆಡಿ ಮಾಡ್ಕೊಂಡಿದ್ವಿ ಇದೇ ಥರ ಕೂಡ ಮಾಡ್ಕೋಬೋದು. ಇದರಲ್ಲೇ ಸ್ವಲ್ಪ ಉಳಿದಿದೆ, ಅದರಲ್ಲಿ ಯಾವ ಥರ ಮಾಡೋದು ಅಂತೇಳಿ ನೋಡೋಣ ಈಗ. ಗೈಸ್, ಇಲ್ಲಿ ಒಂದು ಪ್ಲಾಸ್ಟಿಕ್ ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ಕಿಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ, ಒಂದೆರಡು ಡ್ರಾಪ್ ಅಷ್ಟು. ಈಗ ಇದೇ ಹಿಟ್ಟನ್ನೇ ನಾನು ಪ್ಲಾಸ್ಟಿಕ್ ಮೇಲೆ ಹಾಕ್ಕೊಂಡು ನಮಗೆ ಎಣ್ಣೆ ತಿನ್ನಲಿಕ್ಕೆ ಇಷ್ಟ ಇಲ್ಲ, ಎಣ್ಣೆ ಆಯಿಲ್ ಬೇಡ ಅನ್ನೋರಿಗೆ ಈ ಥರ ನಮಗೆ ದೋಸೆ ಆಕಾರದಲ್ಲಿ ಮಾಡಿಕೊಂಡು ಕೂಡ ತಿನ್ಬೋದು. ಇದು ಕೂಡ ತುಂಬ ಟೇಸ್ಟಿಯಾಗಿರ್ತದೆ, ಆಯಿಲ್ ಫ್ರೀ ಇದು. ನಾನಿಲ್ಲಿ ಕಾವಲಿ ಇಟ್ಕೊಂಡಿದ್ದೀನಿ, ನಾನು ನಾಷ್ಟಕ್ಕೆ ಕಾವಲಿ ಇಟ್ಕೊಂಡಿದ್ದೀನಿ. ಇದು ಕಾದಿದೆ, ಇದಕ್ಕೆ ಒಂದೆರಡು ಡ್ರಾಪ್ ಅಷ್ಟು ಇಷ್ಟೇ ಗೈಸ್. ಇದನ್ನು ಕೈಯಲ್ಲೇ ತಟ್ಕೋಬೋದು. ಒಂದು ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಡ್ರಾಪ್ ಅಷ್ಟು, ಕಾವಲಿ ಕೂಡ ಒಂದೆರಡು ಡ್ರಾಪ್ ಅಷ್ಟು ಎಣ್ಣೆ ಹಾಕಿ ಗೈಸ್ ಈಗ ಇದನ್ನು ಸ್ವಲ್ಪ ತಿರ್ಗಿಸ್ಕೊಳ್ಳೋಣ. ಆಗಿದೆ. ನಾನೀಗ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ. ನಾನು ಪುನಃ ಒಂದು ಹಾಕ್ಕೊಂಡೆ. ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ನಾವು. ಸ್ವಲ್ಪ ಮುಚ್ಚಿಟ್ರೆ ಇನ್ನೂ ಒಳ್ಳೆಯದೇ. ನಾನು ಇದನ್ನ ಮುಚ್ಚಿಡ್ತೀನಿ, ಯಾಕೆಂದರೆ ಜಾಸ್ತಿ ಆಯಿಲ್ ಹಾಕಿಲ್ಲಲ್ವ, ಅದು ಬೇಯಬೇಕಲ್ವ ಚೆನ್ನಾಗಿ, ಅದಕ್ಕೋಸ್ಕರ. ಈಗ ಬಾಯಿ ತೆಗಿತೀನಿ. ನಾವಿಲ್ಲಿ ಆಯಿಲ್ ಜಾಸ್ತಿ ಹಾಕಿಲ್ಲಲ್ವ, ಈಗ ಮುಚ್ಚಿಟ್ರೆ ತುಂಬ ಚೆನ್ನಾಗಿ ಒಳ್ಳೆ ಮಾಡಿ ಬೇಯ್ಕೊಳ್ತದೆ. ಇದು ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂತು. ನಾವು ಅದು ಆಯಿಲ್ ಹಾಕಿ ಅದು ಇನ್ನೊಂದು ತಿಂಡಿ ರೆಡಿ ಮಾಡಿದ್ವಿ. ಆಯಿಲ್ ಇಲ್ಲದೇ ಅದೇ ಇದರಲ್ಲಿ ಐಟಮಲ್ಲಿ ನಾವು ಇದನ್ನು ಈ ಥರ ರೊಟ್ಟಿ ಕೂಡ ಮಾಡ್ಕೋಬೋದು. ಮತ್ತು ಮುಚ್ಚಿಡ್ತೀನಿ ನಾನು. ಇದನ್ನು ಡಯಟ್ನವ್ರು ಕೂಡ ತಿನ್ಬೋದು. ಇದು ನನ್ನ ಮಗನ ಡಯಟಿಗೋಸ್ಕರ. ಈಗ ಎರಡು ಸೈಡ್ ಕೂಡ ಬೇಯಿಸ್ಕೊಂಡ್ವಿ. ನಾವು ರೊಟ್ಟಿ ಹೇಗೆ ರೆಡಿ ಮಾಡ್ಕೊಳ್ತೀವಿ ಅದೇ ಥರ ಮಾಡ್ಕೋಬೋದು. ಇದನ್ನು ತುಂಬ ಟೇಸ್ಟಿಯಾಗಿರ್ತದೆ. ಮತ್ತು ಡಯಟ್ ಮಾಡೋರು ಈ ಥರ ಒಂದು ಬೌಲಷ್ಟು ರವೆ ಇದ್ದರೆ ಸಾಕು, ಇಷ್ಟು ಚೆಂದ ತಿಂಡಿಯನ್ನು ರೆಡಿ ಮಾಡ್ಕೋಬೋದು. ಒಂದು ಈರುಳ್ಳಿ, ಒಂದು ಆಲೂಗಡ್ಡೆ, ಒಂದು ಕಾಯಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಸ್ವಲ್ಪ ಗರಂ ಮಸಾಲ ಪೌಡ್ರು, ಉಪ್ಪು ಮತ್ತು ಚಿಲ್ಲಿ ಪೌಡ್ರೆಲ್ಲ ಹಾಕಿ ಈ ಥರ ಒಂದು ರೊಟ್ಟಿಯನ್ನು ಮಾಡ್ಕೋಬೋದು. ಡಯಟ್ ಮಾಡೋರಿಗಿಂತ ಹೇಳಿ ಮಾಡಿಸಿದಂಥ ತಿಂಡಿ ಇದು ಗೈಸ್. ಈಗ ಇದನ್ನು ತಿರುಗಿಸಿ ಹಾಕ್ಕೊಳ್ತೀನಿ. ಇದು ರೆಡಿಯಾಗಿದೆ ಕರೆಕ್ಟಾಗಿ, ಇಷ್ಟು ಸಾಕು. ಇಲ್ಲಿ ನಾವು ಆಯಿಲನ್ನು ಜಾಸ್ತಿ ಯೂಸ್ ಮಾಡಿಲ್ಲ. ಮತ್ತು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ತುಂಬ ಟೇಸ್ಟಿಯಾಗಿರ್ತದೆ ಇದು ಗೈಸ್. ಈಗ ನೋಡಿದ್ರಲ್ವಾ ಹೇಗೆಲ್ಲ ಮಾಡಿದ್ದೀನಿ ಅನ್ನೋದನ್ನು. ಈಗ ನಿಮಗೋಸ್ಕರ ಇದು ಡಯಟ್ ಇಲ್ಲದೇ ಇದ್ದವ್ರು ತಿನ್ನುವಂಥದ್ದು ತಿಂಡಿ. ಇದು ಎಷ್ಟು ಕ್ರಿಸ್ಪಿನೆಸ್ ಆಗಿ ಬರ್ತದೆ ಅಂದರೆ, ಕೇಳ್ತದೆ ಸೌಂಡು, ತುಂಬ ಟೇಸ್ಟಿಯಾಗಿ ಬರ್ತದೆ ಇದು. ಮತ್ತು ತುಂಬ ಚೆನ್ನಾಗಿ ಬರ್ತದೆ, ತುಂಬ ಟೇಸ್ಟಿಯಾಗಿದೆ. ಇದರಲ್ಲಿ ನಾವು ಏನೋ ಸೋಡಾ ಗಿಡ ಏನು ಯೂಸ್ ಮಾಡಿಲ್ಲ, ಬೇರೆ ಏನು ಕೆಮಿಕಲ್ ಎಲ್ಲ ಯೂಸ್ ಮಾಡಿಲ್ಲ. ನಾವು ಮನೇಲಿ ಸಿಗೋ ಐಟಮನ್ನೇ ಹಾಕಿ ಎಷ್ಟು ಚೆನ್ನಾಗಿ ಎಷ್ಟು ರುಚಿಯಾಗಿ ತಿಂಡಿ ಮಾಡ್ಕೋಬಹುದು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇದು ಡಯಟ್ ಮಾಡದೇ ಇರೋರು ತಿನ್ಬೋದು. ಇದು ಟೇಸ್ಟ್ ನೋಡುವ ಹೇಗೆ ಅಂತ. ಸೌಂಡ್ ಕೇಳ್ತದ? ಕುರು 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 ಆಗ್ತಾ ಇದೆ. ಸೂಪರ್ ಆಗಿದೆ ಗೈಸ್, ತುಂಬ ಟೇಸ್ಟಿಯಾಗಿ ಬಂದಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ. ಮಕ್ಕಳಿಗೆಲ್ಲ ನಮಗೆ ಹೋಟೆಲ್ ತಿಂಡಿ ಎಲ್ಲ ಕೇಳ್ತಾರಲ್ವ ಮಕ್ಕಳು, ಈ ಥರ ನಾವು ಮಳೆಗಾಲಕ್ಕೆ ಮಾಡಿ ಮಕ್ಕಳಿಗೆ ಕೊಡ್ಬೋದು. ನಾವು ಕೂಡ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿನ್ಕೊಬೋದು, ಬೆಳಗ್ಗೆ ಕೂಡ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಅಷ್ಟೊಂದು ಹೆಲ್ದಿಯಾಗಿದೆ ಮತ್ತು ನ್ಯಾಚುರಲ್ ಆಗಿದೆ. ಇಷ್ಟು ಚಂದ ಐಟಮನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಮತ್ತು ಡಯಟ್ ಮಾಡೋರು ಹೇಗೆ ತಿನ್ಬೋದು, ಅವ್ರಿಗೆ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಇದು ಡಯಟ್ ಮಾಡುವಂಥವ್ರು ಸೇಮ್ ಹಿಟ್ಟಲ್ಲೇ ಮಾಡಿರುವಂಥದ್ದು. ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹಾಗೆ ಇದು ಈ ಥರ ರೊಟ್ಟಿ ಥರ ಮಾಡಿದ್ದು ಕಾಣಿಸ್ತಾ ಇದಲ್ವಾ, ಈ ಥರ ಮಾಡಿದ್ದು. ಇದು ಒಂದೆರಡು ಹನಿ ಆಯಿಲ್ ಹಾಕಿ ಇದು ನಾವು ನಾಸ್ಟಿಕ್ ಕಾವಲಿಗೆ ಹಾಕಿ ಮುಚ್ಚಿಟ್ಟು ಒಂದು 2 ನಿಮಿಷ ಆಗುವಾಗ ನಮಗೆ ಬೇಯ್ತದೆ ಅಂತ ಹೇಳಿ ಗೊತ್ತಾಗ್ತದಲ್ವಾ, ಆಗ ಇದನ್ನು ಹೊರಗೆ ತೆಗೆದು ನಾವು ಡಯಟ್ ಮಾಡೋರು ಕೂಡ ಸೇಮ್ ನಾವು ಐಟಮ್ ಏನು ರೆಡಿ ಮಾಡ್ಕೊಂಡಿದ್ವಿ ಅದೇ ಐಟಮಲ್ಲಿ ನಾವು ಈ ರೊಟ್ಟಿಯನ್ನು ಮಾಡಿಕೊಂಡು ಕೂಡ ತಿನ್ಬೋದು. ಇದು ಡಯಟ್ನವರು ಕೂಡ ತುಂಬ ಟೇಸ್ಟಿಯಾಗಿರ್ತದೆ. ಅಯ್ಯೋ ಆಯಿಲ್ ಅದು ಅಷ್ಟು ಆಯಿಲ್ ನಾವು ದಿನ ತಿಂದ್ರೆ ಹೇಗೆ, ಆ ಥರ ಏನಿಲ್ಲ ನೋಡಿ. ಆಯಿಲ್ ಇಲ್ದೇನು ಕೂಡ ನಾನು ಮಾಡಿ ತೋರಿಸಿದ್ದೇನೆ. ಇದನ್ನು ಕೂಡ ಟೇಸ್ಟ್ ಮಾಡ್ತೀನಿ ನಾನು. ಆ್ಯಕ್ಚುಲಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡೋದಕ್ಕಿಂತ ಇದು ತುಂಬ ಚೆನ್ನಾಗಿದೆ ಗೈಸ್, ತುಂಬ ಟೇಸ್ಟಿಯಾಗಿ ಬಂದಿದೆ ಇದು. ಮತ್ತು ಆಯಿಲ್ ಇಲ್ದೇ ತುಂಬ ಒಂದು ರುಚಿ ಅನ್ನೋದು ಅದಕ್ಕಿಂತಲೇ ಜಾಸ್ತಿನೇ, ಇದು ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕಿಂತಲೇ ಜಾಸ್ತಿ ಟೇಸ್ಟ್ ಇದೆ ಇದರಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಆಯಿಲ್ ಇಲ್ದೇ ನಾಸ್ಟಿಕ್ ಕಾವಲಿಯಲ್ಲಿ ಇಷ್ಟು ಚೆನ್ನಾಗಿ ರೊಟ್ಟಿಯನ್ನು ಮಾಡ್ಕೋಬಹುದು. ತುಂಬ ಚೆನ್ನಾಗಿದೆ ಇದು. ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.